ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಡಿದಾರ ಅಲ್ಲ ಮಾಡಿದಾರ ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಸರ್, ಬೆಂಗಳೂರಲ್ಲಿ ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂಥ ಸರ್ ಭರತ್ ರೆಡ್ಡಿ ಅವರು ಹಲ್ಲೆ ಮಾಡಿರೋಂಥ ಸರ್, ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದಲ್ಲಿ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ACP ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಮಾಡಿದಾರ ಇಲ್ಲ, ಇಲಾಖೆಗಳಲ್ಲಿ ಅನೇಕ ರೀತಿಯಲ್ಲಿ FIR ಆಗುತ್ತೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಡಿಸಿಪ್ಲಿನು ಇರಬೇಕು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ಇರ್ಬೋದು, ಅದನ್ನು ಮಾಡೇ ಮಾಡ್ತಾರೆ. ಪೊಲೀಸ್ ಇಲಾಖೆಗೇನು ಹೊರತುಪಡಿಸಿ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಸೋ ಮೆನಿ ವೇಸ್ ಆರ್ ದೇರ್. ಮಾಡಿದಾರ ಅಲ್ಲ ಮಾಡಿದಾರ ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಸರ್, ಬೆಂಗಳೂರಲ್ಲಿ ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂಥ ಸರ್ ಭರತ್ ರೆಡ್ಡಿ ಅವರು ಹಲ್ಲೆ ಮಾಡಿರೋಂಥ ಸರ್, ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದಲ್ಲಿ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ACP ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಮಾಡಿದಾರ ಇಲ್ಲ, ಇಲಾಖೆಗಳಲ್ಲಿ ಅನೇಕ ರೀತಿಯಲ್ಲಿ FIR ಆಗುತ್ತೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಡಿಸಿಪ್ಲಿನು ಇರಬೇಕು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ಇರ್ಬೋದು, ಅದನ್ನು ಮಾಡೇ ಮಾಡ್ತಾರೆ. ಪೊಲೀಸ್ ಇಲಾಖೆಗೇನು ಹೊರತುಪಡಿಸಿ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಸೋ ಮೆನಿ ವೇಸ್ ಆರ್ ದೇರ್. ಮಾಡಿದಾರ ಅಲ್ಲ ಮಾಡಿದಾರ ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಸರ್, ಬೆಂಗಳೂರಲ್ಲಿ ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂಥ ಸರ್ ಭರತ್ ರೆಡ್ಡಿ ಅವರು ಹಲ್ಲೆ ಮಾಡಿರೋಂಥ ಸರ್, ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದಲ್ಲಿ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ACP ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಮಾಡಿದಾರ ಇಲ್ಲ, ಇಲಾಖೆಗಳಲ್ಲಿ ಅನೇಕ ರೀತಿಯಲ್ಲಿ FIR ಆಗುತ್ತೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಡಿಸಿಪ್ಲಿನು ಇರಬೇಕು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ಇರ್ಬೋದು, ಅದನ್ನು ಮಾಡೇ ಮಾಡ್ತಾರೆ. ಪೊಲೀಸ್ ಇಲಾಖೆಗೇನು ಹೊರತುಪಡಿಸಿ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಸೋ ಮೆನಿ ವೇಸ್ ಆರ್ ದೇರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.